ನಾಳೆ ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿಯ ಸಂಭ್ರಮ ವಿಸ್ಮಯಕ್ಕೆ ಸಾಕ್ಷಿಯಾಗುತ್ತೆ ರಾಜಧಾನಿ ಬೆಂಗಳೂರು. ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಚಮತ್ಕಾರವೇ ಆಗುತ್ತೆ. ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಸಾಯಂಕಾಲ 5:14ರಿಂದ 5:17ರವರೆಗೆ ಅಪರೂಪದ ಕ್ಷಣ. 3 ನಿಮಿಷಗಳ ಕಾಲ ಸೂರ್ಯ ರಶ್ಮಿ ಸ್ಪರ್ಶ ಮಾಡುತ್ತೆ. ಸೂರ್ಯರಶ್ಮಿ ಸ್ಪರ್ಶದ ನಂತರ ದೇವರಿಗೆ ಕ್ಷೀರಾಭಿಷೇಕವನ್ನು ಮಾಡಲಾಗುತ್ತೆ. ಈ ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಸಂಖ್ಯಾತ ಭಕ್ತರು ಬಹಳ ಕಾತರತೆಯಿಂದ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಈ ಬಾರಿ ಎಷ್ಟು ಹೊತ್ತು ಸೂರ್ಯರಶ್ಮಿ ಬೀಳುತ್ತೆ, ದೇವರಿಗೆ ಏನೆಲ್ಲ ಪೂಜೆ ನೆರವೇರುತ್ತೆ, ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪ್ರಧಾನ ಅರ್ಚಕರಾದ ಸೋಮಸುಂದರ್ ದೀಕ್ಷಿತ್ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಮಕರ ಸಂಕ್ರಮಣದ ಸಂಭ್ರಮ ಮನೆ ಮಾಡಿದೆ. ನಾಳೆ ವಿಶೇಷವಾಗಿ ಏನು ಇತಿಹಾಸ ಪುರಾಣ ಹೊಂದಿರುವಂತಹ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಸ್ಮಯಕಾರಿಯಾಗಿರುವಂತಹ ಅಂದ್ರೆ ಸೂರ್ಯರಶ್ಮಿ ಗವಿಗಂಗಾಧರೇಶ್ವರನ ಮೇಲೆ ಬೀಳುವಂಥದ್ದು. ಹಾಗಾದ್ರೆ ಈ ಬಾರಿ ಮಕರ ಸಂಕ್ರಮಣದ ವಿಶೇಷತೆಗಳೇನಿದೆ, ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಯಾವೆಲ್ಲ ಪೂಜೆಗಳಾಗುತ್ತೆ, ಸೂರ್ಯರಶ್ಮಿ ಎಷ್ಟೊತ್ತಿಗೆ ಶಿವನ ಮೇಲೆ ಬೀಳುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ್ ದೀಕ್ಷಿತ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಗುರುಗಳೇ, ನಾಳೆ ಸೂರ್ಯರಶ್ಮಿ ಬೀಳುವಂತಹದ್ದು ಶಿವಪ್ಪನ ಮೇಲೆ ಸುಮಾರು ಎಷ್ಟೊತ್ತಿಗೆ ಬೀಳತ್ತೆ ಮತ್ತೆ ಎಷ್ಟೊತ್ತು ಕಾಲ ಇರುತ್ತೆ? ಓಂ ನಮಃ ಶಿವಾಯ. ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವಂ. ಇತಿಹಾಸ ಪ್ರಸಿದ್ಧ ಪೂರ್ಣವಾದ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಸೂರ್ಯ ಪೂಜೆ ಇದೆ. ಆ ಸೂರ್ಯ ಪೂಜೆಯನ್ನ 130 ಅಡಿ ಒಳಗಡೆ ಗಬಿಯಲ್ಲಿರುವಂಥ ಈಶ್ವರನನ್ನ ಬಂದು ಸೂರ್ಯಲೋಕದಿಂದ ಭೂಲೋಕದಲ್ಲಿರೋ ಈಶ್ವರನಿಗೆ ಪೂಜೆ ಮಾಡೋದು ಒಂದು ಬಹಳ ವೈಶಿಷ್ಟ್ಯತೆ. ಸಾಮಾನ್ಯವಾಗಿ ಪೂರ್ವ ಪಶ್ಚಿಮ ಉತ್ತರಾಭಿಮುಖ, ಪೂರ್ವಾಭಿಮುಖವಾಗಿ ದೇವಸ್ಥಾನ ಇದ್ರೆ ಪ್ರತಿದಿನ ಸೂರ್ಯ ಬಂದು ಸ್ವಾಮಿ ಮೇಲೆ ಬೀಳ್ಬೋದು. ಪಶ್ಚಿಮಾಭಿಮುಖವಾಗಿದ್ದರೆ ಸೂರ್ಯ ಮುಳುಗುವಾಗ ದೇವರ ಮೇಲೆ ಬೀಳ್ಬೋದು. ಪೂರ್ವವೂ ಅಲ್ಲ ಪಶ್ಚಿಮವೂ ಅಲ್ಲ ದಕ್ಷಿಣಾಭಿಮುಖವಾಗಿರೋ ಈಶ್ವರನ ಮೇಲೆ ವರ್ಷಕ್ಕೆ ಒಂದು ದಿನ ಸೂರ್ಯ ಬೀಳುವುದು ಅಂದರೆ ಬಹಳ ವೈಶಿಷ್ಟ್ಯತೆ ಇರೋದು. ಅದು ಗುಹೆ ಒಳಗಿರುವಂಥ ಈಶ್ವರನ ಮೇಲೆ. ಅದು ಏನು ಕಾರಣ? ದಕ್ಷಿಣಾಯಣ ಉತ್ತರಾಯಣ ಪುಣ್ಯ ಪರ್ವಕಾಲ ಅಂತ ಹೇಳ್ತಾರೆ. ಸ್ವಾಮಿ 6 ತಿಂಗಳ ಕಾಲ ಸೂರ್ಯ ದಕ್ಷಿಣಾಯಣವನ್ನು ಮುಗಿಸಿ ಉತ್ತರಾಯಣವನ್ನು ಪ್ರವೇಶ ಮಾಡಬೇಕಾದ್ರೆ ಶಿವಪೂಜೆಯನ್ನು ಮಾಡಿ ಆಮೇಲೆ ಉತ್ತರಾಯಣ ಪ್ರವೇಶ. ಸೂರ್ಯ ಚಂದ್ರ ಅಗ್ನಿ ನೇತ್ರಾಯ ನಮಃ. ಸೂರ್ಯ ಚಂದ್ರ ಅಗ್ನಿ 3 ಈಶ್ವರನ ಕಣ್ಣುಗಳು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಆ ಸೂರ್ಯ ನಾಳೆ ಸಂಕ್ರಮಣದ ದಿನ ಸಾಯಂಕಾಲ 5:14 5:17 ಆ 3 ನಿಮಿಷಗಳ ಕಾಲ ಬಂದು ಈಶ್ವರನ ಪೂಜೆ ಮಾಡೋದು ನಾಳಿನ ವೈಶಿಷ್ಟ್ಯತೆ. ಇದಿಷ್ಟು ಗುರುಗಳ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.